ಅಣ್ಣ ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರ್ದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೇನ್ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ ಕಣ್ರಾಡು. ಅಯ್ಯೋ, ಈ ತರ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಪೇಟೆಯಲ್ಲಿ ಒಂದ್ ಮಿಷಿನ್ ಬಂದೈತೆ, ಅದನ್ನ ಮನೆಗ್ ತಗೊಂಬಂದ್ಬಿಟ್ಟು ಕೊಳೆ ಬಟ್ಟೆ ಸಮೇತ ಅದ್ರೊಳಗೆ ಇಳಿದು ಬಿಟ್ರೆ ಸಾಕು. ನಮ್ಮನ್ನು ಸ್ನಾನ ಮಾಡಿಸಿ ಈಚೆಗೆ ನಿಲ್ಸಿ ಬಟ್ಟೆ ಒಗ್ದು ಇಸ್ತ್ರಿ ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ಗ್ರೈಂಡ್ರು. ಅದ್ ಸರಿ, ಈ ಹಿಟ್ಟು ರುಬ್ಬಕ್ಕೆ ಅಂತ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಅಷ್ಟು ಗೊತ್ತಾಗಲ್ವಾ? ಓದಿದ್ದೀನಿ ಅಂತ್ಯಾ? ಜನರೇಟ್ರು. ಸರ್ ಪೋಸ್ಟ್. ಯಾರ್ದಪ್ಪ ಕಾಗದ? ಸಿಟಿನ ನಮ್ ರಾಜೀವ ಇಲ್ವಾ, ಅವ್ರ ಹೆಂಡತಿ ಬರ್ದಿದ್ದಾರೆ. ಇಷ್ಟರೇ ನಮ್ಮ ಊರಿಗೆ ಬರ್ತಾ ಇದಾರಂತೆ. ಯಾವ್ದೋ ಫ್ಯಾಕ್ಟ್ರಿನ ನಮ್ಮೂರಲ್ಲೇ ಶುರು ಮಾಡ್ಬೇಕು ಅಂತ ಬರ್ದಿದ್ದಾರೆ. ನಮ್ಮ ಮಗಳು ಓದ್ ಮುಗೀತು, ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ್ರಿ, ಈಗ ಹೇಗಿದ್ದಾಳೆ ನೋಡಿ ಅಂತ ಫೋಟೋ ಕಳಿಸಿದ್ದಾರೆ. ಹೌದು, ಇಷ್ಟು ದಿವಸ ಇಲ್ದೇ ಇದ್ದಿದ್ದು ಇವತ್ತೇನು? ಅರ್ಥ ಆಗ್ಲಿಲ್ವಾ? ಮಗಳು ಓದ್ ಮುಗೀತು, ಇನ್ನು ಮುಂದೆ ನೀನ್ ಬಂದು ಸಂಬಂಧ ಕುದುರಿಸ್ಬೇಕು ಅಂತ ಅರ್ಥ. ಆಹಾ, ಹಾಗಾಮಮ್ಮ. ಸರಿ, ಒಂದು ಒಳ್ಳೆ ದಿವಸ ನೋಡಿ ಊರ್ಗ್ ಹೋಗೋರು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮಮ್ಮ ಫೋಟೋ ತೋರ್ಸು. ಅಮ್ಮಮ್ಮ ಅಕ್ಕಿ ಫೋಟೋ ತೋರ್ಸು. ಅಮ್ಮಮ್ಮ ಅಮ್ಮಮ್ಮ ಅಕ್ಕಿ ಫೋಟೋ ಚೆನ್ನ. ಇದೇನಿದು? ಹಲ್ಲು ಉಬ್ಬಾಗಿದೆ. ಉಬ್ಬಾಗಿದೆ? ತುರಿಯೋ ಮಣೆ ಇದ್ದಾಗಿದೆ. ನಿಜ ಅಮ್ಮಮ್ಮ, ತುರಿಯೋ ಮಣೆನೆ. ವಾಂಡ್ರಗಣ್ಣೆ. ಅಣ್ಣ, ಏನಣ್ಣ ಇದು? ಅಕ್ಕಿ ಫೋಟೋ ಒಂದ್ ತರ ಇದೆ. ಪರವಾಗಿಲ್ಲ ಬಿಡಯ್ಯ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ ಅಂತ ನಿಶ್ಚಯ ಆಗೋಗ್ಬಿಟ್ಟಿದೆ. ಫೋಟೋ ಕೊಡು. ಅಣ್ಣ ಬೇಡಣ್ಣ, ನಿಜವಾಗ್ಲೂ ನೀನ್ ಹೆದರ್ಕೋತೀಯಾ? ಕೊಡೋ ಪ್ಲೀಸ್. ಬೇಡಣ್ಣ. ಪರವಾಗಿಲ್ಲ, ಕೊಡೋ. ನೀನಾರು ಅಣ್ಣ. ಅದ್ಕೆ ನನ್ನ ತಮ್ಮನಿಗೆ ಸಂಬಂಧ ನೋಡೋಕೆ ಪಟ್ನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಜೀವ ನಮ್ಮ ಸಂಸಾರಕ್ಕೆ ಬಂದು ಸೇರ್ತಾ ಇದೆ. ಬರೋ ಆ ಮಹಾಲಕ್ಷ್ಮಿ ನಮ್ಮ ಸಂಸಾರನ ಉದ್ಧಾರ ಮಾಡೋ ಹೋಗಿ ಮಾಡು. ಹುಟ್ಟೂರಲ್ಲೇ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತೀರೋ ನಿಮ್ಗೆ ಒನ್ಸ್ ಅಗೈನ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ರಾಜೀವ, ಚೆನ್ನಾಗಿದ್ಯಾ? ಆಗಿದೆಯಾ ರಾಜೀವ? ಯಾಕೆಲ್ರು ಹೀಗ್ ನೋಡ್ತಾ ಇದ್ದೀರಾ? ನಾವಿಬ್ರು ಒಂದೇ ಊರ್ನವರು, ಚಿಕ್ಕ ವಯಸ್ಸಿನಿಂದ ನಾವಿಬ್ರು ಸ್ನೇಹಿತರು. ಹೇಳು ರಾಜೀವ, ಎಲ್ರಿಗೂ ಹೇಳೋ ರಾಜೀವ. ನನ್ ಈಗಿನ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಲ್ಲೋ ನೀನು. ಹಲೋ ಸರ್. ಹಲೋ ರೆಡ್ಡಿ. ಅಲ್ಲೋ ಕೂತಿರು. ಹಲೋ ರೆಡ್ಡಿ, ಹೇಗೆ ನಡೀತಾ ನಿಮ್ ಬಿಸ್ನೆಸ್? ಫೈನ್ ಸರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಇಟ್ಸ್ ಓಕೆ. ಫನ್ನಿ ಗೈ. Hey, look how he's drinking. ಫ್ರೆಂಡ್ಸ್, ಲಂಚ್ ಇಸ್ ರೆಡಿ, ಎಲ್ರು ಬನ್ನಿ ಪ್ಲೀಸ್. ನೀನ್ ಇಲ್ಲೇ ಇರು. ಅರೆ ಅಣ್ಣ, ಯಾವಾಗ ಬಂದ್ರಿ?
ಈಗ ತಾನೇ ಬಂದೆಮ್ಮ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ. ಎಲ್ಲಿ ಸಂಗೀತ ಕಾಣಿಸ್ತಾ ಇಲ್ಲ? ಅವಳ ಫ್ರೆಂಡ್ಸ್ ಎಲ್ಲ ಫಾರಿನ್ ಇಂದ ಬಂದಿದ್ದಾರೆ, ಕರ್ಕೊಂಬರಕ್ಕೆ ಏರ್ಪೋರ್ಟ್ ಹೋಗಿದ್ದಾಳೆ. ಓ ಹಾ, ಬಂದ ವಿಷಯ? ನನ್ನ ತಮ್ಮ ಗಣೇಶನ್ ವಿಷಯ, ಮದ್ವೆ ವಿಷಯ ಮಾತಾಡೋಣ ಅಂತ. ಹಾ, ದುಡ್ಡೇನಾದ್ರೂ ಬೇಕಾಗಿತ್ತಾ? ಅಲ್ಲಪ್ಪ, ನನ್ನ ತಮ್ಮನಿಗೂ ನಿನ್ ಮಗಳಿಗೂ ಮದ್ವೆ ಮಾಡ್ಬೇಕು ಅಂತ ಹಿಂದೆನೆ ಅನ್ಕೊಂಡಿದ್ವಲ್ಲ, ಜ್ಞಾಪಕ ಇದೆ ನಿಂಗೆ? ಹಾ, ನಿನ್ ತಮ್ಮ ಏನ್ ಮಾಡ್ಕೊಂಡಿದ್ದಾನೆ? ಅವನು ಹೋಟೆಲ್ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಸಂಬಳ? ತಿಂಗಳಿಗೆ ಒಂದು 900 ರೂಪಾಯಿ ಬರುತ್ತೆ. ಓಹೋ. ಏ ಮಾಲೆ, ಅಯ್ಯ. ಮ್ಯಾನೇಜರ್. ಎಸ್ ಸರ್. ಸರ್, ಟವಲ್ ಕೊಡು ಅವ್ರಿಗೆ. ಹಾಕೊಡ್ರಿ. ರಿಮೂವರ್ ಗ್ಲಾಸ್ ಕೊಡ್ರಿ ಅವ್ನಿಗೆ. ಹಾಕೊಡು. ಹೇಗಿದೆ? ಚೆನ್ನಾಗಿಲ್ಲ. ಯಾಕೆ? ಇವರು ಕನ್ನಡಕ ಹಾಕೊಂಡಿದ್ದಾರೆ, ಅವ್ರ ಹೆಗಲ ಮೇಲೆ ಟೌಲ್ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಗೋ. ನಿನ್ ತಮ್ಮನಿಗೂ ನನ್ನ ಮಗಳಿಗೂ ಮದುವೆ ಆದ್ರೆ ಹೀಗೆ ಇರುತ್ತೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮನೆ ಆಳು ನಿನಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕಾದ್ರೇನೆ ಹಿಂದು ಮುಂದು ನೋಡ್ದ. ಹೀಗಿರುವಾಗ ನಿನ್ನ ಮನೆಗೆ ನನ್ನ ಮಗಳನ್ನ ಹಾಕಿ ಕಳಿಸ್ಲಿ? ನೀನು ನನಗೆ ಹಿಂದೆ ಸಹಾಯ ಮಾಡಿದ್ಯಾ ನಿಜ, ಅದಕ್ಕೆ ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಬೇಕು ಅಂದ್ರೆ ಬಡ್ಡಿ ಸಮೇತ ಕೇಳು, ನಾನು ತೀರ್ಸ್ಬಿಡ್ತೀನಿ. ಅದು ಬಿಟ್ಟು ಸಂಬಂಧ ಅನುಬಂಧ ಅಂತ ಹೇಳಿ ಈ ಮನೆ ಕಡೆ ತಲೆ ಹಾಕ್ಬೇಡ. ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಇದೆ, ನಾನು ಬರ್ತೇನೆ. ನೋಡು, ಬರೋದು ಬಂದಿದ್ಯಾ, ಎಲ್ಲಾದ್ರೂ ಮೂಲೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ಏನು? ಒಂದ್ ನಿಮಿಷ. ನೀವು ನಮ್ಮ ಗ್ರಾಮದ ಹಳೆ ರಾಜೀವ ಅಂತ ತಪ್ಪಾಗಿ ತಿಳ್ಕೊಂಡು ನಾನು ಇಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಹಣ ಬಡ್ಡಿ ಇದ್ಯಾವುದು ನನಗೆ ಬೇಡ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಹೊಟ್ಟೆ ತುಂಬೋಯ್ತು. ಬರ್ತೀನಿ. ಏನಪ್ಪ ರಾಜೀವ ಸಿಕ್ಕಿದ್ನಾ? ಮಾತಾಡಿದ್ನಾ? ಮಾತಾಡ್ದ. ಏನಂದ? ಸದ್ಯಕ್ಕೆ ಹೆಣ್ಣಿನ ಜಾತಕ ಸರಿ ಇಲ್ಲ, ಒಳ್ಳೆ ಮುಹೂರ್ತ ಯಾವುದೂ ಇಲ್ಲ, 2 ವರ್ಷ ಆಗ್ಲಿ ಆಮೇಲೆ ಮಾತಾಡೋಣ ಅಂದ. ಹಾಗಾದ್ರೆ ಮುಂದೆ? ಯಾವುದು ಮುಹೂರ್ತ ಸರಿ ಇಲ್ಲ ಅಂತ ಹೇಳ್ತಾರೆ? 2 ವರ್ಷ ತಾನೇ, ನೋಡೋಣ. ಅಣ್ಣ. ಏನಪ್ಪ, ಅಲ್ಲಿ ಯಾರಾದ್ರೂ ನಿಮ್ಗೆ ಅವಮಾನ ಮಾಡಿದ್ರಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಯಾಕೆ ಕೇಳ್ತಿದ್ಯಾ? ಚಿಕ್ಕ ವಯಸ್ಸಿಂದಾನು ಯಾವತ್ತೂ ಕನ್ನಡಿಲಿ ನಾನು ನನ್ನ ಮುಖ ನೋಡ್ಕೊಂಡಿಲ್ಲಣ್ಣ. ಬದಲಾಗಿ ನಿಮ್ಮ ಮುಖದಲ್ಲಿ ನನ್ನ ನೋಡ್ಕೊಂಡಿದ್ದೀನಿ. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನ್ಗೆ ಅರ್ಥ ಗೊತ್ತು. ಹೀಗಿರುವಾಗ ನೀವು ತಲೆ ತಗ್ಸುವಾಗ ಅವ್ರು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗೋದಿಲ್ವಾ? ನಿಮಗೆ ಅವಮಾನ ಮಾಡಿರೋ ಮನೆಯಿಂದ ಬರೋ ಹೆಣ್ಣು ಈ ಜನ್ಮ ಅಲ್ಲ, 100 ಜನ್ಮ ಆದ್ರೂ ನನಗೆ ಬೇಕಾಗಿಲ್ಲ ಅಣ್ಣ, ನನಗೆ ಬೇಕಾಗಿಲ್ಲ. ಲೇ ಶಂಕರ. ಅಪ್ಪ, ಸಾಯಂಕಾಲ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಮನೆಗೆ ಬೇಗ ಬರ್ಬೇಕು ಅಂತ ಅಮ್ಮ ಹೇಳಿ ಕಳ್ಸಿದ್ದಾರೆ. ಆಯ್ತಾಯ್ತು, ಬರ್ತೀನಿ, ಹೋಗು. ಯಾಕೋ ಪಾಪ ಹುಡುಗಿ ಮೇಲೆ ರೇಗಾಡ್ತೀಯ? ಮತ್ತಿನ್ನೇನ್ ಮಾಡ್ಲಯ್ಯ, ಇವಳು ನೋಡೋಕೆ 10 ಗಂಡುಗಳು ಬರ್ತಾರೆ, ಉತ್ತರ ಕೊಡದೆ ನಾಪತ್ತೆ ಆಗ್ಬಿಡ್ತಾರೆ. ಈ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋನ್ನ ಕಟ್ಕೊಳಕ್ ಯಾರು ಮುಂದೆ ಬರ್ತಾ ಇಲ್ಲಯ್ಯ. ನಾನೇನ್ ಬಡ್ಕೊಳ್ಳಿ ಹೇಳು? ನೀನೇನು ತಮ್ಮಂದ್ರಿಗೆ ಮೂವ್ ಮಾಡೋದಕ್ ಬಂದಿದ್ಯಾ? ನನ್ ಮಾತು ಕೇಳು ಶಂಕರ, ನೀನು ನನ್ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಸಂಪಾದನೆ ಮಾಡಿದ ಹಣನೆಲ್ಲ ತಮ್ಮಂದ್ರಿಗೆ ಖರ್ಚು ಮಾಡ್ತಾ ಇದ್ಯಲ್ಲ, ನಿನಗೆ ಅಂತ ಒಂದ್ ಸ್ವಲ್ಪನೂ ಎತ್ತಿಟ್ಕೊಳ್ಳೋದು ಬೇಡವಾ? ಅಲ್ಲ, ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮಂದ್ರು ಕಷ್ಟದಲ್ಲಿದ್ದಾಗ ಚರ್ಮ ಸುಲು ಚಪ್ಪಲಿ ಆದೆ.
ಆದ್ರೆ ಇವತ್ತು ಎಲ್ರೂ ಚೆನ್ನಾಗಿದ್ದಾರೆ. ಮುದು ಬಿದ್ದು ನಾನ್ ಮಾತ್ರ ಬೇಡವಯ್ಯ ಅವ್ರಿಗೆ. ಈ ಕಷ್ಟ ನಿನಗೆ ಬರಬಾರ್ದು ಶಂಕರ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನೇನ್ ಹೆದರ್ಕೋಬೇಡ. ನೀನ್ ಹೇಳೋ ಸ್ಥಿತಿ ನನಗೆ ಬರೋದಿಲ್ಲ. ನನ್ನ ತಮ್ಮಂದ್ರು ನನ್ ಬಿಟ್ಟು ಹೋಗೋದಿಲ್ಲ. ಸುಬ್ರಹ್ಮಣ್ಯ, ಮನಿ ಆರ್ಡರ್ ಬಂದಿದೆ. ಎಷ್ಟು ಬಂದಿದೆ? 300 ರೂಪಾಯಿ. ಏನಮ್ಮ ನಿಮ್ಮ ಅಣ್ಣ ದೊಡ್ಡ ಕುಳ ಹಾಗೆ ಹೀಗೆ ತಗೊಳ್ತಾ ಇದ್ದೆ, ಬರೀ 300 ರೂಪಾಯಿ ಕಳ್ಸಿದಾರ? ಹೂನಪ್ಪ. ಜಾಸ್ತಿ ಕಳ್ಸಿದ್ರೆ ನಿಮ್ಮಂತವ್ರು ಇರ್ತಿಲ್ಲ ಪುಣ್ಯಾತ್ಮರು ನಾನು ಹಾಳು ಮಾಡಕ್ಕೆ. ಆ ಭಯ ನಮ್ಮ ಅಣ್ಣನ್ಗೆ. ಮಸಾಲ ವಡೆ ಇದೆಯಾ? 500 ವಡೆ ಹಾಕಿದ್ವಿ, ಕಾಲೇಜ್ ಸ್ಟ್ರೈಕ್ಗೆ ಅಂತ ಎಲ್ಲ ತಗೊಂಡೋಗ್ಬಿಟ್ರು. ಕಾಲೇಜ್ ಸ್ಟ್ರೈಕ್ ಮಸಾಲ ವಡೆಗೆ ಏನಯ್ಯ ಸಂಬಂಧ? ಸ್ಟ್ರೈಕ್ ಅಲ್ಲಿ ಹಂಗೆ ಹೊಡೆದ್ರೆ ತಲೆ ಹೊಡೆದಬಾರ್ದು, ಅದಕ್ಕೆ ನಮ್ಮ ಹೋಟ್ಲು ವಡೆನೆ ಸ್ಟ್ರಾಂಗು. ಒಂದೇ ಒಂದು ವಡೆ ಇದೆ, ಬೇಕಾ? ಅಯ್ಯೋ ಬೇಡಪ್ಪ. ಈ ಭಯ ಇರ್ಲಿ. ಗಣೇಶ, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಆಚೆ ಬರ್ತೀಯಾ? ಬಂದೆ. ಪಟ್ಟಣದಿಂದ ಯಾರೋ ಬಂದಿದ್ದಾರೆ. ನಮ್ಮೂರಲ್ಲಿ ಫ್ಯಾಕ್ಟ್ರಿ ಕಟ್ತಾರಂತೆ. ಗೌಡ್ರು ಬಂಗ್ಲೆಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆ ಅಡ್ಗೆ ಒಂದ್ ಬೇಕು ಅಂತ ನನ್ನ ಹತ್ರ ಹೇಳಿದ್ರು. ತಿಂಗಳಿಗೆ 1,500 ರೂಪಾಯಿ ಸಂಬಳನೂ ಕೊಡ್ತಾರಂತೆ. ನೀನು ಒಪ್ಕೊಳ್ಳೋದಾದ್ರೆ ಆ ಕೆಲ್ಸ ನಿನ್ಗೆ ಕೊಡ್ಸೋಣ ಅಂತ ಇದ್ದೀನಿ. ಏನಂತೀಯ? ಬರ್ತೀನಿ. ಹಾಗಾದ್ರೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ನಾಳೆ ಮರಿದೇ ಇರೋ ಹಾಗೆ ಗೌಡ್ರು ಬಂಗ್ಲೆಗೆ ಬಂದ್ಬಿಡು. ಸರಿ. ನಮಸ್ಕಾರ ಸರ್. ನೀನು ಶಂಕರನ್ ತಮ್ಮ ಅಲ್ವಾ? ಹೌದು ಸರ್. ಅಲ್ಲ, ನಾನು ಅವತ್ತೇ ನಿಮ್ಮ ಅಣ್ಣನ ಹತ್ರ ಹೇಳಿದೆ ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತು ಬರಬಾರ್ದು ಅಂತ. ಮತ್ತೆ ನೀನು? ಸರ್, ಆದ್ರೆ ನಾನು ಅದಕ್ಕೆ ಬರ್ಲಿಲ್ಲ. ನಿಮ್ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆಯಂತಲ್ಲ. ಹಾ ಆಯ್ತು, ಹೋಗು. ನೋಡಯ್ಯ, ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತೂ ಗೊತ್ತಾಗಬಾರ್ದು, ಏನಾ? ಸರಿ ಸರ್. ರಾಮಯ್ಯ, ಅಮ್ಮೋರೆ, ಹೊಸದಾಗ ಅಡ್ಗೆ ಅವ್ನ್ ಬರ್ತಾನೆ ಅಂತ ಹೇಳಿದ್ಯಲ್ಲ, ಬಂದಿದ್ದಾನಾ? ಅವನಾಗ್ಲೇ ಕೆಲ್ಸಕ್ಕೆ ಬಂದಾಯ್ತು. ಸರಿ, ನಂಗ್ ತುಂಬಾ ತಲೆ ನೋವ್ತಿದೆ. ಅವ್ನ್ ಹೇಳಿ 1 ಲೋಟ ಕಾಫಿ ತಂದ್ಕೊಡಕ್ ಹೇಳು. ಆಯ್ತಮ್ಮೋರೆ. ಗಣೇಶ, ಹಾ, ಅಮ್ಮೋರಿಗೆ ತುಂಬಾ ತಲೆನೋವಂತೆ. ಬಿಸಿ ಬಿಸಿಯಾಗಿ 1 ಲೋಟ ಕಾಫಿ ತಗೊಂಡೋಗ್ ಕೊಡು. ಸಂಗೀತ, ಈಗ ನಿನ್ ತಲೆನೋವು ಹೇಗಿದೆ? ನೀನ್ ಕೊಟ್ಟು ಶುಂಠಿ ಕಾಫಿಯಿಂದ ನನ್ ತಲೆನೋವೆಲ್ಲ ಹೊಟ್ಟಾಯ್ತು. ಯಾರಯ್ಯ ನೀನು? ನಾನು ಅಡಿಗೆವನು. ತಲೆನೋವು, ಕಾಫಿ. ಇಡಿಯಟ್. ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ. ಅಲ್ಲಿಟ್ ಹೋಗು. ಏನ್ ಕಾಫಿ ಇದು? ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡ್ ಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ನಾ? ನೀನ್ ಅಡಿಗೆ ಅವನ ಇಲ್ಲ ಡಾಕ್ಟ್ರ? ಇನ್ ಮುಂದೆ ತಲಹಾಟೆ ಮಾಡದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ್ ಬಾ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗ್ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗ್ ಬಿದ್ದಿರೋ ಅಕ್ಕಿಗಳನ್ನ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು ಇಷ್ಟೊತ್ ಮಾಡ್ಬಿಟ್ರಲ್ಲ? ಊಟಕ್ಕೆ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ. ಅವ್ರು ಬಂದ್ರೆ ಕಳಿಸ್ಕೊಡಿ. ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ, ನಾವ್ ಯಾವಾಗ ಊಟ ಮಾಡೋದು? ಅಮ್ಮ, ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ.
ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ. ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗ್ ಬರೋದು 7 ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ ಏನಿದು ಭಿಕ್ಷದವನ್ನ ಒಳಕೊಂಡು ಬಂದಿದ್ಯಲ್ಲ? ಯಾರನ್ನ ಭಿಕ್ಷಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ 3ನೇ ಅವತಾರ. ಅಂತವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ ಬನ್ನಿ ಹೋಗೋಣ. ಈ ದೇಹನ ನಾನು ಮನೆ ಒಳಗ್ ಕರ್ಕೊಂಡೋಗಿದ್ದು ನಿನಗ ನಾನು ಸ್ವಾಮಿ ಅಂತ ಕೈ ಮುಗ್ದಿದ್ದು. ಅಮ್ಮ ಭಿಕ್ಷೆ ಅಮ್ಮ. ನಿನ್ ಬಾಯಿಗೆ ಮಣ್ಣಾಕ. ಅಮ್ಮ ಅಂತ ಕರೆದು ಭಿಕ್ಷೆ ಹಾಕು ಅನ್ನೋದನ್ನ ಕತ್ತರಿಸ್ಬಿಟ್ಟೆಲ್ಲೋ. ನಡಿಯೋ ನಡಿಯಾಚೆ. ಒಂದ್ ನಿಮಿಷ ಇರಪ್ಪ. ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಹಾಗಂತ ಇವನು ಒಳಗ್ ಕರೆದು ಅನ್ನ ಹಾಕೊಂತೀಯ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ನು ಅನ್ನ ಹಾಕೋಕೆ ಯಾಕೆ ಈ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ, ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ 4 ಜನ ಜೊತೆ ಹಂಚ್ಕೊಂಡು ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ. ನೀವು ಒಳಗಡೆ ಪಾಪ. ನಿಜ, ನನ್ನ ವಯಸ್ಸಿಗಿರ್ಬೇಕಾದ ವಿವೇಕ ಅನುಭವ ನಿನಗಿದೆ. ಅದಕ್ಕೆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರೋದು. ಬಾರಪ್ಪ. ಈ ಅಡಿಗೆ ನೋಡಿದ್ರೆ ನಂಗಾಗಲ್ಲ. ಯಾಕೆ? ಅವ್ನ್ ದೃಷ್ಟಿನೇ ಸರಿ ಇಲ್ಲಮ್ಮ. ಯಾವಾಗ ನೋಡಿದ್ರು ಒಂಥರ ನೋಡ್ತಿರ್ತಾನೆ. ಸಂಗೀತ, ಹಾಗೆಲ್ಲ ಮಾತಾಡ್ಬಾರ್ದು. ಅವನು ನೋಡಿದ್ರೆ ತುಂಬಾ ಒಳ್ಳೆಯವನ್ ತರ ಕಾಣ್ತಾನೆ. ಹಾಗೆಲ್ಲ ತಪ್ಪು ತಿಳ್ಕೋಬಾರ್ದಮ್ಮ. ಹಾಗಲ್ಲ. ತಪ್ಪು. ಇಳಿಬೇಕಾರ ಕೈಚೆಲ್ಲ ಮರಿಬೇಡಿ. ಆಯ್ತಾಯ್ತು. ಆಯ್ತು, ಹೋಗ್ಬನ್ನಿ. ಏನಣ್ಣ ಎಲ್ಲಿಗೋ ಹೊಂಟಂಗಿದ್ದೀರಿ? ನನ್ 3ನೇ ತಮ್ಮ ಸಿಟಿಲ್ ಓದ್ತಾ ಇದ್ದಾನಲ್ಲ, ಅವ್ನ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಇದು ಕಾಲೇಜು, ಎಲ್ಗಡೆ ಹೋಗ್ತಿದ್ದೀರಾ? ನನ್ ತಮ್ಮ ಇಲ್ಲೇ ಓದ್ತಾ ಇರೋದು. ನಿನ್ ತಮ್ಮ ಇಲ್ಲೇ ಓದ್ತಾ ಇರೋದಾ? ನೀನ್ ಹೇಳಿದ ತಕ್ಷಣ ನಂಬಿಡ್ಬೇಕಾ? ತಂದಿರೋ ತಿಂಡಿನ ಮಾರೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ಗೆ. ಇಲ್ಲಿ ತಂದು ಮಾರೋದಕ್ಕೆ ಇದೇನ್ ಸಿನಿಮಾ ಟೆಂಟಾ? ಹೊಡ್ರಯ್ಯ, ಹೋಗಿ. ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೆಸ್ಟ್ ಎಲ್ಲ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಪಬ್ಲಿಕ್ ಯಾರನ್ನೂ ಒಳಗಡೆ ಬಿಡಬೇಡಿ. ಆಯ್ತು ಸರ್. ಕೌನ್ಸಿಲರ್ ಬಂದಿದ್ದಾರೆ? ಬಂದಿದ್ದಾರೆ ಸರ್. ಓಕೆ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಎಲ್ರು ಒಂದ್ ಸುತ್ತ ಮುತ್ಕೊಂಡು ಹೊಗಳ್ತಾ ಇದ್ದಾರೆ ಅವನ್ನ. ರ್ಯಾಂಕ್ ಏನಾದ್ರೂ ತಗೊಂಡಿದ್ದಾನ? ಇರ್ಬೋದು. ಹಾಯ್ ಸುಬ್ಬು. ಹಾಯ್. ಮೀಟ್ ಮೈ ಫಾದರ್. ಹಿ ಇಸ್ ಅನ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಶಂಕರ, ಮುಂದೆ ಹೋಗಿ ಕೂತ್ಕೊಳ್ಳೋಣ ಬಾ. ಏಯ್ ಬೇಡ, ದೊಡ್ಡವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಾವ್ ಈ ರೀತಿ. ಗೇಟ್ನವನೇ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದಾದ್ಮೇಲೆ ಇಲ್ಲಿ ಹೇಗೆ ಹೋಗೋದು? ಬೇಡ ಬಿಡು. ತಡಿಯ, ನನಗೆ ನನ್ನ ತಮ್ಮ ಡಾಕ್ಟರ್ ಓದ್ತಿದ್ದಾನೆ ಅಂತ ಹೆಮ್ಮೆ ಇದೆ. ಆದ್ರೆ ಅವನ್ಗೆ ಅವನ ಅಣ್ಣ ಹಳ್ಳಿಯವನು ಅಂತ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಿಂದ ಅವನ್ಗೆ ಯಾಕೆ ತೊಂದ್ರೆ? ಬಾ ಹೋಗೋಣ. ಶಂಕರ, ಬರೋದ್ ಬಂದಿದೀವಿ, ಕೊನೆ ತನಕ ಇದ್ದು ಹೋಗೋಣ. ಸರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜಿನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು. ಅವ್ರು ಯಾರು ಅಂದ್ರೆ ನಮ್ಮ ಕಾಲೇಜಿನ ಸುಬ್ರಹ್ಮಣ್ಯ. ಅವರು ಎರಾಡಿಕೇಶನ್ ಆಫ್ ಕ್ಯಾನ್ಸರ್
ಇನ್ ನ್ಯೂ ಮಿಲೇನಿಯಂ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಅಪ್ರೂವ್ ಆಗಿ ಹೊಗಳಿ ನಮ್ಮ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿರೋ ಸುಬ್ರಹ್ಮಣ್ಯ ಅವರ ಸಾಧನೆ ನಮ್ಮ ಕಾಲೇಜಿಗೆ ಕಳಶ ಇಟ್ಟಾಗ. ಐ ರಿಕ್ವೆಸ್ಟ್ ಮಿಸ್ಟರ್ ಸುಬ್ರಹ್ಮಣ್ಯ ಟು ಕಮ್ ಟು ದಿ ಡಯಾಸ್. ಇವ್ರು ಹೇಗೆ ಬಂದ್ಬಿಟ್ರು? ಏಯ್, ಒಳಗಡೆ ಬರಬೇಡಿ ಅಂದ್ರೆ ಯಾಮಾಚಿ ಒಳಗ್ ನುಗ್ಗಿದ್ದೀರಾ? ನಡೀರೋ ಆಚೆ. ಅಣ್ಣ ಒಂದ್ ನಿಮಿಷ ನೋಡ್ಕೊಂಡು ಹೊರಟೋಗ್ತೀವಿ ಅಣ್ಣ. ಅಣ್ಣ ಒಂದ್ ನಿಮಿಷ ಬಿಡಯ್ಯ, ಒಂದ್ ನಿಮಿಷ ನೋಡ್ಕೊಳ್ಳೋ. ಅದ್ಯಾಕೆ ಹಂಗಾಡ್ತೀಯ? ಹೋಗ ಆಚೆ. ಒಂದ್ ನಿಮಿಷ ನೋಡಿದ್ರೆ ನಿನ್ ಗಂಟೆನೇ ಖರ್ಚಾಗುತ್ತೆ. ಹೇಳಿ ಗೊತ್ತಾಗಲ್ಲ ನಿಮ್ಗೆ. ಒಂದ್ ನಿಮಿಷ ನೋಡ್ಕೊಂಡು ನಡೀತಿರ್ಬೇಕಾದ್ರೆ ಏನೇ ಗಲಾಟೆ ಇಲ್ಲಿ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಒಳಗ್ ಬರಬೇಡಿ ಅಂದ್ರು ಕದ್ದು ಒಳಗ್ ಬಂದಿದ್ದಾರೆ ಸರ್. ಅಲ್ರಿ, ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ. ನಿಮ್ಗೇನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ? ನಡೀರಿ ಆಚೆಗೆ. ಹೋಗಿ ಕೈ ಯಾರ ಮೇಲೆ ಕೈ ಮಾಡ್ತಾ ಇದ್ದೆ ನಿನ್ ಗೊತ್ತಾ? ಅವ್ರು ಯಾರಾದ್ರೂ ನಮ್ಗೆ ಹಾಗೆಲ್ಲ ಹೇಳ್ಬೇಡ. ಆ ಸುಬ್ರಹ್ಮಣ್ಯ ಅವ್ರ ಅಣ್ಣ ಅವ್ರು, ಅವ್ರ ಮೇಲೆ ಕೈ ಮಾಡ್ತೇನೆ ನೀನು. ಇವ್ರು ನಿಮ್ ಸುಬ್ರಹ್ಮಣ್ಯ ಅಣ್ಣ ಅಂದ್ರೆ ನಂಬಿಡ್ತಾರೇನ್ರಿ? ನಡೀರಿ ಆಚೆಗೆ. ಏನ್ ಹಾಕ್ತಾ ಇದೀಯಾ ಇಡಿಯಟ್? ಇವ್ರು ಯಾರು ಗೊತ್ತಾ? ನಮ್ಮಣ್ಣ. ನೀವೆಲ್ಲ ಬನ್ನಿಣ್ಣ. ಡಿಯರ್ ಫ್ರೆಂಡ್ಸ್, ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರರ್ ನನ್ನ ಹೊಗಳಿದ್ರು. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು ನಮ್ಮಣ್ಣ. ತಾನು ಕಷ್ಟಪಟ್ಟು ನಾನು ಓದಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಸ್ಥಿತಿಗೆ ಬರಕ್ ಆಗ್ತಾ ಇರ್ಲಿಲ್ಲ. ನಮ್ಮೂರಲ್ಲಿ ಯಾವ್ದಾದ್ರು ಕುರಿನೋ ದನನೋ ಕಾಯ್ಕೊಂಡಿರ್ಬೇಕಾಗಿತ್ತು. ಪಂಚೆ ಶರ್ಟು ಟೌಲ್ ಹಾಕೊಂಡಿದ್ದಾರೆ ಅಂತ ಇವ್ರನ್ನ ಅವಮಾನ ಮಾಡಿದ್ರಲ್ಲ. ನಾಳೆ ನಾನೊಬ್ಬ ಡಾಕ್ಟರ್ ಆಗಿ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಿಡಿತೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರು ಹಾಕೊಂಡ್ರೆ ಈ ಪಂಚೆ, ಈ ಶರ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹಾಲ್ನಂತ ಮನಸ್ಸು. ನನ್ಗೆ ಸಿಕ್ಕಿರೋ ಈ ಕರುಣಾಮಯಿ ಕರ್ಣನಂತ ಅಣ್ಣ ಇವ್ರಿಗೆ ಸಿಗ್ಲಿಲ್ಲ. ಸಿಕ್ಕಿದ್ದಿದ್ರೆ ಇದು ದೊಡ್ಡ ದೊಡ್ಡ ಸಾಧನೆ ಮಾಡ್ರಿ ಅವರು. ಐ ಆಮ್ ಸಾರಿ. ಬೇಡಮ್ಮ ಪ್ಲೀಸ್. ಸಂಗೀತ ಬೇಡಮ್ಮ ಪ್ಲೀಸ್. ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು ನೋಡು. ಹಾಯ್ ಆಂಟಿ. ಹಾಯ್. Hi. How are you? I'm fine. How are you? I'm so fine. ಯಾರವರು? ಓ ಅವರ ನಮ್ ಪ್ರೇಮ್ ಸಾರು, ನಮ್ ಯಜಮಾನ್ರು ಪಾರ್ಟ್ನರ್ ಮಗ. ನಮ್ ಚಿಕ್ಕಮ್ಮವ್ರನ್ನ ಅವರೇ ಮದುವೆ ಆಗೋದು. ಏಯ್, ಏನ್ ಮಹಾರಾಜನ್ ತರ ಪೋಸ್ಟ್ ಕೊಟ್ಕೊಂಡು ನಿಂತಿದ್ಯಾ? ಕಾರಲ್ಲಿ ಲಗೇಜ್ ಇದೆ, ತಗೊಂಡೋಗಿ ಒಳಗಡೆ ಇಡು. ಯಾರವನು? ನಮ್ಮನೆ ಅಡಿಗೆ ಕೆಲ್ಸದವನು. ಓ, ಹಲೋ ಪ್ರೇಮ್, ಹೌ ಆರ್ ಯು? ಹಲೋ ಅಂಕಲ್. ಫೈನ್. ಏನಿದೆಲ್ಲ? ಎಲ್ಲ ಇವಳು ಹುಡುಗಾಟದ ಕೆಲಸಪ್ಪ. ಬಂಗ್ಲೆ ತುಂಬಾ ಚೆನ್ನಾಗಿದೆ ಅಂಕಲ್. ವೆರಿ ನೈಸ್.